ಕನ್ನಡ ಸಾಹಿತ್ಯ ಅಭ್ಯಾಸ, ಅಲಂಕಾರ ಮತ್ತು ಪತ್ರಲೇಖನ. ಕನ್ನಡ ಭಾಷೆಯು ಅತ್ಯಂತ ಶ್ರೀಮಂತವಾದುದು. ಭಾಷೆಯನ್ನು ಸುಂದರವಾಗಿ ಬಳಸಲು ಅಲಂಕಾರಗಳು ನಮಗೆ ಸಹಾಯ ಮಾಡುತ್ತವೆ. ಹಾಗೆಯೇ ವ್ಯವಹಾರಿಕ ಮತ್ತು ವೈಯಕ್ತಿಕ ಬದುಕಿನಲ್ಲಿ ನಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಪತ್ರಲೇಖನವು ಒಂದು ಪ್ರಮುಖ ಕಲೆಯಾಗಿದೆ. ಈ ಕೆಳಗೆ ಇವುಗಳ ಬಗ್ಗೆ ಸಂಪೂರ್ಣ ವಿವರಗಳನ್ನು ನೀಡಲಾಗಿದೆ. ಅಲಂಕಾರಗಳು, ಫಿಗರ್ಸ್ ಆಫ್ ಸ್ಪೀಚ್. ಮಾತಿಗೆ ಅಥವಾ ಕೃತಿಗೆ ಸೌಂದರ್ಯವನ್ನು ನೀಡುವ, ಅರ್ಥಕ್ಕೆ ಮೆರುಗು ಕೊಡುವ ಶಬ್ದ ಅಥವಾ ಅರ್ಥಗಳ ಜೋಡಣೆಗೆ ಅಲಂಕಾರ ಎನ್ನುತ್ತಾರೆ. ಇದು ಭಾಷೆಯ ಆಭರಣದಂತಿದೆ. 1. ಉಪಮಾಲಂಕಾರ. ಉಪಮಲಂಕಾರ ಸಿಮಿಲೆ. ಲಕ್ಷಣ: ಒಂದು ವಸ್ತುವನ್ನು ಇನ್ನೊಂದು ವಸ್ತುವಿಗೆ ಹೋಲಿಸಿ ವರ್ಣಿಸುವುದನ್ನು ಉಪಮಾಲಂಕಾರ ಎನ್ನುತ್ತೇವೆ. ಉದಾಹರಣೆ 1. ಮಗುವಿನ ಮುಖ ಚಂದ್ರನಂತೆ ಮನೋಹರವಾಗಿದೆ. ಉಪಮೇಯ: ಮಗುವಿನ ಮುಖ. ಉಪಮಾನ: ಚಂದ್ರ. ಉಪಮಾವಾಚಕ: ಅಂತೆ. ಸಮಾನ ಧರ್ಮ: ಚಂದ್ರ ಮತ್ತು ಮಗುವಿನ ಮುಖದಲ್ಲಿರುವ ಮನೋಹರತೆ. ಸಮನ್ವಯ: ಇಲ್ಲಿ ಉಪಮೇಯವಾದ ಮಗುವಿನ ಮುಖವನ್ನು ಉಪಮಾನವಾದ ಚಂದ್ರನಿಗೆ ಹೋಲಿಸಿ ವರ್ಣಿಸಿರುವುದರಿಂದ ಇದು ಉಪಮಾಲಂಕಾರ. ಉದಾಹರಣೆ 2. ಪುಟ್ಟರಾಜರು ಸಂಗೀತ ಲೋಕದ ಧ್ರುವತಾರೆಯಂತೆ ಬೆಳಗಿದರು. ಉಪಮೇಯ: ಪುಟ್ಟರಾಜರು. ಉಪಮಾನ: ಧ್ರುವತಾರೆ. ಉಪಮಾವಾಚಕ: ಅಂತೆ. ಸಮಾನ ಧರ್ಮ: ಬೆಳಗಿದರು. ಸಮನ್ವಯ: ಇಲ್ಲಿ ಉಪಮೇಯವಾದ ಪುಟ್ಟರಾಜರನ್ನು ಉಪಮಾನವಾದ ಧ್ರುವತಾರೆಗೆ ಹೋಲಿಸಿ ವರ್ಣಿಸಿದೆ. ಉದಾಹರಣೆ 3. ರಾಮಲಕ್ಷ್ಮಣರು ಅಶ್ವಿನಿ ದೇವತೆಗಳಂತೆ ಕಂಗೊಳಿಸುತ್ತಿದ್ದರು. ಉಪಮೇಯ: ರಾಮಲಕ್ಷ್ಮಣರು. ಉಪಮಾನ: ಅಶ್ವಿನಿ ದೇವತೆಗಳು. ಉಪಮಾವಾಚಕ: ಅಂತೆ. ಸಮಾನ ಧರ್ಮ: ಕಂಗೊಳಿಸುತ್ತಿದ್ದರು. ಸಮನ್ವಯ: ಇಲ್ಲಿ ಉಪಮೇಯವಾದ ರಾಮಲಕ್ಷ್ಮಣರನ್ನು ಉಪಮಾನವಾದ ಅಶ್ವಿನಿ ದೇವತೆಗಳಿಗೆ ಹೋಲಿಸಿ ವರ್ಣಿಸಿದೆ. ಉದಾಹರಣೆ 4. ಪೀತಾಂಬರವನ್ನು ಧರಿಸಿದ್ದ ಶ್ರೀಕೃಷ್ಣನು ಕುನ್ನಣದಲ್ಲಿ ಕೂರಿಸಿದ ರತ್ನದಂತೆ ಶೋಭಿಸುತ್ತಿದ್ದನು. ಉಪಮೇಯ: ಶ್ರೀಕೃಷ್ಣ. ಉಪಮಾನ: ರತ್ನ. ಉಪಮಾವಾಚಕ: ಅಂತೆ. ಸಮಾನ ಧರ್ಮ: ಶೋಭಿಸುತ್ತಿದ್ದನು. ಸಮನ್ವಯ: ಇಲ್ಲಿ ಉಪಮೇಯವಾದ ಶ್ರೀಕೃಷ್ಣನನ್ನು ಉಪಮಾನವಾದ ರತ್ನಕ್ಕೆ ಹೋಲಿಸಿ ವರ್ಣಿಸಿದೆ. ಉದಾಹರಣೆ 5. ಹಿಮಗಿರಿಯು ಸಿರಿಮುಡಿಯಂತೆ ಮನೋಹರವಾಗಿದೆ. ಉಪಮೇಯ: ಹಿಮಗಿರಿ. ಉಪಮಾನ: ಸಿರಿಮುಡಿ. ಉಪಮಾವಾಚಕ: ಅಂತೆ. ಸಮಾನ ಧರ್ಮ: ಮನೋಹರವಾಗಿದೆ. ಸಮನ್ವಯ: ಇಲ್ಲಿ ಉಪಮೇಯವಾದ ಹಿಮಗಿರಿಯನ್ನು ಉಪಮಾನವಾದ ಸಿರಿಮುಡಿಗೆ ಹೋಲಿಸಿ ವರ್ಣಿಸಿದೆ. ಉದಾಹರಣೆ 6. ಬಾಳೆಯ ಹಣ್ಣಿನಂತೆ ಬಾಗಿದ ಕುಣಿಗಲ್ ಕೆರೆ. ಉಪಮೇಯ: ಕುಣಿಗಲ್ ಕೆರೆ. ಉಪಮಾನ: ಬಾಳೆಯ ಹಣ್ಣು. ಉಪಮಾವಾಚಕ: ಅಂತೆ. ಸಮಾನ ಧರ್ಮ: ಬಾಗುವುದು. ಸಮನ್ವಯ: ಇಲ್ಲಿ ಉಪಮೇಯವಾದ ಕುಣಿಗಲ್ ಕೆರೆಯನ್ನು ಉಪಮಾನವಾದ ಬಾಳೆಯ ಹಣ್ಣಿಗೆ ಹೋಲಿಸಿ ವರ್ಣಿಸಿದೆ. ಉದಾಹರಣೆ 7. ಸಾವಿರಾರು ಮಳೆಬಿಲ್ಲುಗಳು ಸೇರಿ ಕುಣಿದಂತೆ ತೋರುತ್ತಿತ್ತು. ಉಪಮೇಯ: ಬನದ ಹೂಗಳು. ಉಪಮಾನ: ಮಳೆಬಿಲ್ಲು. ಉಪಮಾವಾಚಕ: ಅಂತೆ. ಸಮಾನ ಧರ್ಮ: ತೋರುತ್ತಿರುವುದು. ಸಮನ್ವಯ: ಇಲ್ಲಿ ಉಪಮೇಯವಾದ ಬನದ ಹೂಗಳನ್ನು ಉಪಮಾನವಾದ ಮಳೆಬಿಲ್ಲುಗಳಿಗೆ ಹೋಲಿಸಿ ವರ್ಣಿಸಿದೆ. ಉದಾಹರಣೆ 8. ಕೌರವನ ಸೇನೆಯು ಸಾಗರದಂತೆ ವಿಶಾಲವಾಗಿದೆ. ಉಪಮೇಯ: ಕೌರವನ ಸೇನೆ. ಉಪಮಾನ: ಸಾಗರ. ಉಪಮಾವಾಚಕ: ಅಂತೆ. ಸಮಾನ ಧರ್ಮ: ವಿಶಾಲವಾಗಿರುವುದು. ಸಮನ್ವಯ: ಈ ವಾಕ್ಯದಲ್ಲಿ ಕೌರವನ ಸೇನೆ ಎಂಬ ಉಪಮೇಯವನ್ನು ಸಾಗರ ಎಂಬ ಉಪಮಾನಕ್ಕೆ ಅಂತೆ ಎಂಬ ಪದದ ಮೂಲಕ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ. 2. ರೂಪಕಾಲಂಕಾರ. ರೂಪಕಾಲಂಕಾರ ಮೆಟಾಫೋರ್. ಲಕ್ಷಣ: ಉಪಮೇಯ ಮತ್ತು ಉಪಮಾನಗಳ ನಡುವೆ ಯಾವುದೇ ಭೇದವಿಲ್ಲದೆ ಎರಡೂ ಒಂದೇ ಎಂದು ಹೇಳುವುದು ರೂಪಕಾಲಂಕಾರ. ಅಭೇದ ಕಲ್ಪನೆ. ಉದಾಹರಣೆ 1. ಸೀತೆಯ ಮುಖಕಮಲ ಅರಳಿತು. ಉಪಮೇಯ: ಸೀತೆಯ ಮುಖ. ಉಪಮಾನ: ಕಮಲ. ಸಮನ್ವಯ: ಇಲ್ಲಿ ಸೀತೆಯ ಮುಖವನ್ನು ಉಪಮಾನವಾದ ಕಮಲಕ್ಕೆ ಅಭೇದವಾಗಿ ವರ್ಣಿಸಲಾಗಿದೆ. ಉದಾಹರಣೆ 2. ಸೇನಾ ಸಾಗರ. ಉಪಮೇಯ: ಸೇನೆ. ಉಪಮಾನ: ಸಾಗರ. ಸಮನ್ವಯ: ಇಲ್ಲಿ ಉಪಮೇಯವಾದ ಸೇನೆಯನ್ನು ಉಪಮಾನವಾದ ಸಾಗರಕ್ಕೆ ಅಭೇದವಾಗಿ ವರ್ಣಿಸಲಾಗಿದೆ. ಉದಾಹರಣೆ 3. ಮುಖಚಂದ್ರ. ಉಪಮೇಯ: ಮುಖ. ಉಪಮಾನ: ಚಂದ್ರ. ಸಮನ್ವಯ: ಇಲ್ಲಿ ಉಪಮೇಯವಾದ ಮುಖವನ್ನು ಉಪಮಾನವಾದ ಚಂದ್ರನಿಗೆ ಅಭೇದವಾಗಿ ವರ್ಣಿಸಲಾಗಿದೆ. ಉದಾಹರಣೆ 4. ವನಜಮುಖಿ. ಉಪಮೇಯ: ವನಜ. ಮುಖ. ಉಪಮಾನ: ಮುಖ. ಮುಖವೇ ಕಮಲ. ಸಮನ್ವಯ: ಇಲ್ಲಿ ಉಪಮೇಯವಾದ ವನಜಕ್ಕೂ ಉಪಮಾನವಾದ ಮುಖಕ್ಕೂ ಯಾವುದೇ ಭೇದವಿಲ್ಲ ಎಂದು ವರ್ಣಿಸಿದೆ. ಉದಾಹರಣೆ 5. ಬಲಗಡಲು. ಉಪಮೇಯ: ಬಲ. ಸೈನ್ಯ. ಉಪಮಾನ: ಕಡಲು. ಸಮನ್ವಯ: ಇಲ್ಲಿ ಉಪಮೇಯವಾದ ಬಲ ಅಂದರೆ ಸೈನ್ಯಕ್ಕೂ ಉಪಮಾನವಾದ ಕಡಲಿಗೂ ಯಾವುದೇ ಭೇದವಿಲ್ಲ ಎಂದು ವರ್ಣಿಸಿದೆ. ಪತ್ರಲೇಖನ ಲೆಟರ್ ರೈಟಿಂಗ್.
ಒಂದು ವ್ಯವಹಾರಿಕ ಪತ್ರ, ಮನವಿ ಪತ್ರ, ಅಫಿಷಿಯಲ್ ಲೆಟರ್. ವಿಷಯ: ಕೋಟೆ ಬೀದಿಗೆ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ ಜಿಲ್ಲಾಧಿಕಾರಿಗಳಿಗೆ ಪತ್ರ. ಇವರಿಂದ ಶ್ರೀ ಸಂಗಮೇಶ, ಕೋಟೆ ಬೀದಿ, ವಿಜಯಪುರ. ದಿನಾಂಕ: ಮೇ 5, 2024. ಇವರಿಗೆ ಜಿಲ್ಲಾಧಿಕಾರಿಗಳು, ವಿಜಯಪುರ ಜಿಲ್ಲೆ. ಮಾನ್ಯರೇ, ವಿಷಯ: ಕೋಟೆ ಬೀದಿಗೆ ನೀರಿನ ಸೌಲಭ್ಯ ಒದಗಿಸುವಂತೆ ಕೋರಿ. ನಮ್ಮ ಕೋಟೆ ಬೀದಿಯಲ್ಲಿ ಸುಮಾರು 200 ಮನೆಗಳಿದ್ದು, ಕುಡಿಯುವ ನೀರಿಗೆ ತುಂಬಾ ತೊಂದರೆಯಾಗಿದೆ. ತಾವು ದಯಮಾಡಿ ನಮ್ಮ ಬೀದಿಗೆ ಬೋರ್ವೆಲ್ ಹಾಕಿಸಿ ನೀರಿನ ಸೌಲಭ್ಯ ಒದಗಿಸಿಕೊಡಬೇಕೆಂದು ವಿನಂತಿಸುತ್ತೇನೆ. ತಮ್ಮ ವಿಶ್ವಾಸಿ, ಸಂಗಮೇಶ. 2. ಖಾಸಗಿ ಪತ್ರ, ವೈಯಕ್ತಿಕ ಪತ್ರ, ಪರ್ಸನಲ್ ಲೆಟರ್. ವಿಷಯ: ತಂದೆಗೆ ವಿದ್ಯಾಭ್ಯಾಸದ ಪ್ರಗತಿಯನ್ನು ಕುರಿತು ಪತ್ರ. ಇವರಿಂದ ಮಮತ ಕೆಎಲ್, ವಿನಾಯಕ ಪ್ರೌಢಶಾಲೆ, ಗೌರಿಬಿದನೂರು. ದಿನಾಂಕ: ಜೂನ್ 15, 2024. ತೀರ್ಥರೂಪರವರಿಗೆ ನಿಮ್ಮ ಮಗಳು ಮಾಡುವ ನಮಸ್ಕಾರಗಳು. ನಾನು ಇಲ್ಲಿ ಕ್ಷೇಮವಾಗಿದ್ದೇನೆ. ಕಳೆದ ವಾರ ನಡೆದ ಪರೀಕ್ಷೆಯಲ್ಲಿ ನಾನು ತರಗತಿಗೆ ದ್ವಿತೀಯ ಸ್ಥಾನ ಪಡೆದಿದ್ದೇನೆ. ಮುಂದಿನ ಬಾರಿ ಪ್ರಥಮ ಸ್ಥಾನ ಪಡೆಯಲು ಪ್ರಯತ್ನಿಸುತ್ತೇನೆ. ಮನೆಯಲ್ಲಿ ಅಮ್ಮ ಮತ್ತು ಅಣ್ಣನಿಗೆ ನಮಸ್ಕಾರ ತಿಳಿಸಿ. ನಿಮ್ಮ ಪ್ರೀತಿಯ ಮಗಳು, ಮಮತ ಕೆಎಲ್. ಹೀಗೆ ಅಲಂಕಾರಗಳು ನಮ್ಮ ಬರಹಕ್ಕೆ ಕಳೆ ನೀಡಿದರೆ, ಪತ್ರಲೇಖನವು ನಮ್ಮ ಸಂವಹನವನ್ನು ಸಶಕ್ತಗೊಳಿಸುತ್ತದೆ. ಇವೆರಡರ ಸಮರ್ಪಕ ಬಳಕೆ ಭಾಷೆಯ ಮೇಲಿನ ಹಿಡಿತವನ್ನು ತೋರಿಸುತ್ತದೆ. ಈ ಕೈಪಿಡಿಯು ನಿಮ್ಮ ಅಭ್ಯಾಸಕ್ಕೆ ಪೂರಕವಾಗಲಿದೆ ಎಂದು ಭಾವಿಸುತ್ತೇನೆ.